ಬೆಂಗಳೂರಿನಲ್ಲಿ ಉತ್ತರ ಭಾರತದ ಸಂಸದರೊಬ್ಬರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಿಂದಿ ಹೇರಿಕೆ ಬಗ್ಗೆ ಕಾರ್ಯಕ್ರಮ ಅಂತ ಹೇಳಿ ಇದ್ರ ಬಗ್ಗೆ ಕರವೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ತಾಜ್ ವೆಸ್ಟ್ ಎಂಡ್ಗೆ ನುಗ್ಗೋಕೆ ಕರವೇ ಕಾರ್ಯಕರ್ತರು ಪ್ರಯತ್ನಿಸಿದ್ರು. ಯಾಕಂದ್ರೆ ಇಲ್ಲಿ ಒಬ್ಬ ಉತ್ತರ ಭಾರತದ ಸಂಸದರ ಕಾರ್ಯಕ್ರಮ ಅಂತ. ಸೊ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಅಂತ ಲಾಸ್ಟ್ ಟೈಮು ಕೂಡ ನಾವು ಗಮನಿಸಿದ್ವಿ. ಹಿಂದಿ ದಿವಸ್ ಅಂತ ಹೇಳಿ ರೈಲ್ವೆ ಇಲಾಖೆಯವರು ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮ ಮಾಡುವಾಗ ನುಗ್ಗಿ ಗಲಾಟೆಗಳನ್ನ ಮಾಡಿದ್ರು ಅದೇ ತರ. ಸೊ ಇವತ್ತು ಕೂಡ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಬಳಿ ಸ್ವಲ್ಪ ಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಒಂದು ರೀತಿ ಹೈಡ್ರಾಮಾ ಅಲ್ಲಿ ಕ್ರಿಯೇಟ್ ಆಗಿತ್ತು. ನೋಡಿ, ಕರವೇ ಕಾರ್ಯಕರ್ತರು ನುಗ್ಗಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮುಂದಿನ ತಿಂಗಳು 18ನೇ ತಾರೀಕು ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ, ಪ್ರಾದೇಶಿಕ ರಾಜ್ಯಗಳು ಏನಿದಾವೆ, ಭಾಷೆಯ ರಾಜ್ಯಗಳು, ಅಲ್ಲಿಯ ಹೋರಾಟಗಾರರು, ಸಾಹಿತಿಗಳು ಮತ್ತೆ ಎಲ್ಲ ಚಿಂತಕರನ್ನ ಕರೆದು ಅಶೋಕ ಹೋಟ್ಲಲ್ಲಿ ಒಂದು ದಿನ ನಾವು ಒಂದು ದೊಡ್ಡ ಹಿಂದಿ ವಿರೋಧಿಸಿ ಒಂದು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದರ ಆದ ನಂತರ ನವೆಂಬರಲ್ಲಿ ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಜಂತರ್ ಮಂತರ್ ಮುಂದೆ ಸುಮಾರು 17 ರಾಜ್ಯಗಳು ಈಗ ನೋಂದಣಿ ಮಾಡಿಕೊಂಡಿದ್ದಾರೆ. ಹಿಂದಿಯ ವಿರುದ್ಧವಾಗಿ ಮಾತಾಡುವಂಥ 17 ರಾಜ್ಯದ ಅಲ್ಲಿಯ ಚಿಂತಕರು, ಹೋರಾಟಗಾರರು, ಸಾಹಿತಿಗಳು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವೆಲ್ಲ 17 ರಾಜ್ಯದ ಹೋರಾಟಗಾರರು, ಚಿಂತಕರು, ಸಾಹಿತಿಗಳು ಮುಂದಿನ ದೆಹಲಿಯಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ. ಹಿಂದಿಯನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳೋದಿಲ್ಲ. ಹಿಂದಿಯ ಬಲವಂತ ಹೇರಿಕೆ ನಮಗೆ ಅಗತ್ಯ ಇಲ್ಲ.